5 ಕೋಟಿ ವೆಚ್ಚದಲ್ಲಿ ಅಮಾನಿಕೆರೆ ಏರಿ ದುರಸ್ತಿ ಕಾಮಗಾರಿ. ಏರಿ ದುರಸ್ತಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಕೆ ಷಡಾಕ್ಷರಿ. ತಿಪಟೂರು ನಗರದ ಅಮಾನಿಕೆರೆ ಕೆರೆ ಏರಿ ದುರಸ್ತಿ ಹಾಗೂ ಸೌಂದರ್ಯೀಕರಣ ಕಾಮಗಾರಿಗೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಸಕ ಕೆ ಷಡಾಕ್ಷರಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಇನ್ನು ಶಾಸಕ ಕೆ ಷಡಾಕ್ಷರಿ ಅವರು ಮಾತನಾಡಿ, ಅಮಾನಿಕೆರೆ ಏರಿ ಶಿಥಿಲಗೊಂಡಿದ್ದು ನೀರು ಸೋರಿಕೆಯಾಗ್ತಾ ಇರುವ ಸ್ಥಿತಿಯಲ್ಲಿದೆ. ಏರಿ ಒಡೆದ್ರೆ ಸುತ್ತಮುತ್ತಲಿನ 3-4 ಹಳ್ಳಿಗಳು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇರೋದ್ರಿಂದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದುರಸ್ತಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಜೊತೆಗೆ ಅಮಾನಿಕೆರೆ ಸೌಂದರ್ಯೀಕರಣಕ್ಕೂ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದ್ದು, ಇನ್ನು ಕೆರೆ ಆವರಣದಲ್ಲಿ ತುಮಕೂರಿನ ಗ್ಲಾಸ್ ಹೌಸ್ಗಿಂತಲೂ ದೊಡ್ಡದಾಗಿ ಗ್ಲಾಸ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ ಎಂದಿದ್ದಾರೆ. ನಗರದ ಅಮಾನಿಕೆರೆ ಆಧುನೀಕರಣಕ್ಕೆ ಈ ಹಿಂದೆ 3 ಕೋಟಿಗಳ ಯೋಜನೆ ತಯಾರು ಮಾಡಿ ಅದನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ವಿ. ಅನಿವಾರ್ಯ ಕಾರಣಗಳಿಂದ ಈ ಯೋಜನೆ ನಾನು ಚುನಾವಣೆಯಲ್ಲಿ ಪರಾಭವ ಹೊಂದಿದ ಮೇಲೆ ಸ್ಥಗಿತಗೊಂಡಿತ್ತು. ಇದಕ್ಕೆ ಪ್ರತಿ ವರ್ಷ ನೀರು ತುಂಬತಕ್ಕಂಥ ಯೋಜನೆಯನ್ನು ಮಾಡಿದ್ವಿ. ಇಲ್ಲಿ ಇದು ಭದ್ರವಾಗಿಲ್ಲದೆ ಇದ್ದಿದ್ದರಿಂದ, ಯಾವುದು ಏರಿ ಸದೃಢವಾಗಿಲ್ಲದೆ ಇದ್ದಿದ್ದರಿಂದ ಅಪಾಯ ಬರ್ತಿತ್ತು. ಅದರಲ್ಲಿ ನೀರು ಜಳ ಬಂದು ಸೀಪೇಜ್ ಬಂದು ಅಪಾಯ ಆಗ್ತಿತ್ತು. ಅದೇನಾದರೂ ಒಡೆದೋಗಿದ್ರೆ ಸುಮಾರು 3-4 ಹಳ್ಳಿ ಮುಳುಗಡೆ ಆಗ್ತಿತ್ತು. ಆ ಉದ್ದೇಶದಿಂದ ಭಾಳ ದಿವಸಗಳಿಂದ ಇದು ತಡೆ ಹಿಡಿದಿದ್ದೆ. ಅದಕ್ಕೆ 2ನೇ ಬಾರಿ ಮತ್ತೆ ಇದನ್ನು ಎಸ್ಟಿಮೇಟ್ ಮಾಡಿ ಸುಮಾರು 500 ಲಕ್ಷ 5 ಕೋಟಿಗಳ ಯೋಜನೆಯನ್ನು ಪ್ರಾರಂಭ ಮಾಡಿ ಇವತ್ತು ಗುದ್ದಲಿ ಪೂಜೆಯನ್ನು ತುಂಬ ಸಂತೋಷದಿಂದ, ತುಂಬ ಹೃದಯದಿಂದ ಎಲ್ಲ ಸಾರ್ವಜನಿಕರ ಮತ್ತು ಮಾಧ್ಯಮದವರ ಸಮ್ಮುಖದಲ್ಲಿ ಸಂತೋಷದಿಂದ ಪೂಜೆಯನ್ನು ಮಾಡಿದ್ದೇವೆ. ಎಲ್ಲರೂ ಒಟ್ಟಿಗೆ ಈ ಯೋಜನೆ ಸುಲಲಿತವಾಗಿ ನಡೆದು ತಿಪಟೂರು ಪಟ್ಟಣಕ್ಕೆ, ತಿಪಟೂರು ನಗರಕ್ಕೆ ಸುಂದರವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೇನೆ. ಇದು ಬರೀ ಕುಡಿಯೋ ನೀರಿಗೆ ಕೊಡ್ತಕ್ಕಂಥ ಯೋಜನೆ ಅಲ್ಲ, ಇದು ಕುಡಿಯೋ ನೀರಿಗೆ ಬೇರೆ ಬೇರೆ ಯೋಜನೆಗಳನ್ನ ಮಾಡಿದ್ದೇನೆ. ಇದು ನಗರ ಆಧುನೀಕರಣ ಮತ್ತು ಬ್ಯೂಟಿಫಿಕೇಷನ್, ಸೌಂದರ್ಯೀಕರಣ, ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದೇನೆ. ಅಲ್ಲಿ ಪಕ್ಕದಲ್ಲೇ ಸುಮಾರು 7-8 ಕೋಟಿ ರೂಪಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಏನಪ್ಪ ಅದು ಅಂದರೆ ಗ್ಲಾಸ್ ಹೌಸು. ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನ್ಯಾಕೇನಹಳ್ಳಿ ಸುರೇಶ, ನಗರಸಭೆ ಮಾಜಿ ಅಧ್ಯಕ್ಷ ಟಿಎನ್ ಪ್ರಕಾಶ್, ಸಣ್ಣ ನೀರಾವರಿ ಇಲಾಖೆ ಅಭಿಯಂತರರ ದೊಡ್ಡಯ್ಯ, ವಿನಯ್, ಗುತ್ತಿಗೆದಾರ ಗೌರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.